ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಚಾಪ್ಟರ್ 9 ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂಥ ಆಕೃತಿ ಮತ್ತು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂತಹ ಒಂದು ವಿಸ್ತೀರ್ಣಗಳು, ಆಕೃತಿಗಳ ವಿಸ್ತೀರ್ಣಗಳನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಎಕ್ಸಸೈಸ್ ಮತ್ತು ಎಕ್ಸಾಂಪಲ್ಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನೋಡದೇ ಇರೋರು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಇವಾಗ ಮುಂದುವರೆದ ಒಂದು ಕಾನ್ಸೆಪ್ಟ್ ಆದ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇರುವಂತಹ ತ್ರಿಭುಜಗಳು, ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ಪ್ರಮೇಯಗಳು ಮತ್ತು ಉದಾಹರಣೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಎ ಪಿ ಸಿ ಬಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಅಥವಾ ಟ್ರ್ಯಾಪಿಜ್ ಅಂತ ಹೇಳಿ ಕರೆಯೋಣ. ಈ ಒಂದು ಆಕೃತಿಗೆ ಮತ್ತು ಎ ಬಿ ಸಿ ಅನ್ನುವಂಥದ್ದು ಒಂದು ತ್ರಿಭುಜ ಇದೆ. ಅದೇ ರೀತಿಯಾಗಿ ಪಿ ಬಿ ಸಿ ಅನ್ನುವಂಥದ್ದು ಇನ್ನೊಂದು ತ್ರಿಭುಜ ಇದೆ. ಈ ಒಂದು ಸಮಾಂತರ ಚತುರ್ಭುಜ ಮತ್ತು ಅಥವಾ ಈ ಎರಡು ತ್ರಿಭುಜಗಳಿಗೆ ಸಂಬಂಧಿಸಿದ ಹಾಗೆ ನೋಡಿದಾಗ ಈ ಎರಡು ತ್ರಿಭುಜಗಳಿಗೆ ಸಾಮಾನ್ಯವಾದ ಒಂದು ಪಾದ ಬಿ ಸಿ ಆಗಿದೆ. ಅದೇ ರೀತಿ ಇದಕ್ಕೆ ಸಮಾನಾಂತರವಾಗಿ ಎ ಪಿ ಅನ್ನುವಂಥದ್ದು ರೇಖೆ ಇದೆ. ಈ ಎರಡು ರೇಖೆಗಳ ಮಧ್ಯೆ ಇರುವಂಥ ಎರಡು ತ್ರಿಭುಜಗಳಿದ್ದಾವೆ. ಈ ಒಂದು ತ್ರಿಭುಜಗಳಿಗೆ ಸಂಬಂಧಿಸಿದ ಹಾಗೆ ನಾವು ಮುಂದುವರೆದ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತಾ ನೋಡೋಣ. ಇವಾಗ ಇನ್ನೊಂದು ಚಿತ್ರ ಇದೆ. ಚಿತ್ರ 9.18ರಲ್ಲಿ ನಾವು ನೋಡ್ತಾ ಹೋದಾಗ, ಅಂದರೆ ಈ ಒಂದು ಚಿತ್ರವನ್ನು ಕನ್ಸಿಡರ್ ಮಾಡಿದಾಗ ಇದರಲ್ಲಿ ಡಿ ಎನ್ನುವಂಥದ್ದು, ಇವಾಗ ಈ ಒಂದು ಚಿತ್ರದಲ್ಲಿ ಡಿ ಮತ್ತು ಆರ್ಗಳು ಏನಿದ್ದಾವೆ ಅಂದರೆ ಎ ಪಿ ರೇಖೆಯ ಮೇಲಿರುವಂತಹ ಸಿ ಡಿಗೆ ಸಮಾನಾಂತರವಾಗಿ ಬಿ ಎ ಇದೆ, ಸಿ ಡಿಗೆ ಸಮಾನಾಂತರವಾಗಿ ಬಿ ಎ ಇದೆ. ಅದೇ ರೀತಿಯಾಗಿ ಸಿ ಆರ್ಗೆ ಸಮಾನಾಂತರವಾಗಿ ಪಿ ಬಿ ಇದೆ. ಈ ರೀತಿಯಾಗಿ ನಾವು ರಚನೆಯನ್ನು ಮಾಡಿಕೊಂಡು ನಂತರ ವಿಸ್ತೀರ್ಣ ಎ ಬಿ ಸಿ ಡಿ, ವಿಸ್ತೀರ್ಣ ಎ ಬಿ ಸಿ ಡಿ ವಿಸ್ತೀರ್ಣ ಪಿ ಆರ್ ಸಿ ಬಿ ಅನ್ನುವಂಥದ್ದು ಸಮನಾಗಿದೆ. ಯಾಕಪ್ಪ ಅಂದರೆ ಒಂದೇ ಪಾದ ಮತ್ತು ಒಂದು ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇರುವಂಥ ಎರಡು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಏನಾಗಿರ್ತದೆ, ಸಮನಾಗಿರ್ತದೆ. ಆ ಒಂದು ಸಮಾಂತರ ಚತುರ್ಭುಜಗಳು ಸಮನಾಗಿದ್ದರೆ ಒಂದೇ ಪಾದ ಮತ್ತು ಒಂದೇ ಸಮಾನಾಂತರ ರೇಖೆಗಳ ನಡುವೆ ಇರುವಂಥ ಎರಡು ತ್ರಿಭುಜಗಳ ವಿಸ್ತೀರ್ಣ ಕೂಡ ಏನಾಗಿರುತ್ತೆ ಅಂದರೆ ಸಮನಾಗಿರುತ್ತೆ. ಇವಾಗ ತ್ರಿಭುಜ ಎ ಬಿ ಸಿಗೆ ಸರ್ವಸಮ ತ್ರಿಭುಜ ಸಿ ಡಿ ಎ ಆಗಿರುತ್ತೆ. ಅದೇ ರೀತಿಯಾಗಿ ತ್ರಿಭುಜ ಪಿ ಬಿ ಸಿಗೆ ಸರ್ವಸಮ ತ್ರಿಭುಜ ಸಿ ಆರ್ ಪಿ ಆಗಿರುತ್ತದೆ. ಹಾಗಾದರೆ ನಾವು ವಿಸ್ತೀರ್ಣಕ್ಕೆ ಕನ್ಸಿಡರ್ ಮಾಡಿ ನೋಡಿದಾಗ, ಇಲ್ಲಿ ವಿಸ್ತೀರ್ಣವನ್ನು ನೋಡಿದಾಗ ಈ ಒಂದು ಸಮಾಂತರ ಚತುರ್ಭುಜ, ಈ ಒಂದು ಆಕೃತಿಯಲ್ಲಿ ಒಂದು ಸಮಾನಾಂತರ ಅಂದರೆ ಎ ಡಿ ಸಿ ಬಿ ಅಥವಾ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಇದರಲ್ಲಿ ಬರುವಂಥ ಎರಡು ತ್ರಿಭುಜಗಳಿದ್ದಾವೆ. ಈ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜವನ್ನು ನಾವು ಕನ್ಸಿಡರ್ ಮಾಡಿದಾಗ ಒಂದು ಸಮಾಂತರ ಚತುರ್ಭುಜದಲ್ಲಿ ಒಳಗೊಂಡಂಥ ಒಂದು ತ್ರಿಭುಜ ಏನಾಗಿರುತ್ತೆ, ಆ ಒಂದು ಸಮಾಂತರ ಚತುರ್ಭುಜದ ಅರ್ಧದಷ್ಟು ಇರ್ತದೆ ಅನ್ನೋದನ್ನು ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ವಿಸ್ತೀರ್ಣ ಎ ಬಿ ಸಿ ಎನ್ನುವಂಥದ್ದು ವಿಸ್ತೀರ್ಣ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಅರ್ಧದಷ್ಟು ಇರ್ತದೆ. ಅದೇ ರೀತಿಯಾಗಿ ಪಿ ಬಿ ಸಿ ಆರ್ ಎನ್ನುವಂಥ ಒಂದು ಸಮಾಂತರ ಚತುರ್ಭುಜ ಏನಿದೆ, ಈ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು ವಿಸ್ತೀರ್ಣ ಪಿ ಬಿ ಸಿ ಆಗಿರುತ್ತೆ. ಅದೇ ರೀತಿಯಾಗಿ ವಿಸ್ತೀರ್ಣ ಎ ಬಿ ಸಿ = ವಿಸ್ತೀರ್ಣ ಪಿ ಬಿ ಸಿ ಆಗಿರುತ್ತೆ. ಅಂದರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಬರುವಂತಹ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಕೂಡ ಏನಾಗಿರುತ್ತೆ, ಸಮನಾಗಿರ್ತದೆ. ಓಕೆ, ಇದಕ್ಕೆ ಸಂಬಂಧಿಸಿದ ಹಾಗೆ ಅಂದರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇರುವಂಥ ಎರಡು ತ್ರಿಭುಜಗಳಿಗೆ ಸಂಬಂಧಿಸಿದ ಹಾಗೆ ಪ್ರಮೇಯಗಳು ಬರ್ತವೆ. ಆ ಒಂದು ಪ್ರಮೇಯಗಳನ್ನು ನೋಡ್ತಾ ಹೋಗೋಣ. ಓಕೆ, ಇವಾಗ ಪ್ರಮೇಯ 9.2 ಅಂತ ಇದೆ. ಈ ಒಂದು ಪ್ರಮೇಯನ ನೋಡ್ತಾ ಹೋಗೋಣ. ಒಂದೇ ಪಾದ ಸಮನಾದ ಮೇಲಿರುವ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂಥ ತ್ರಿಕೋನಗಳ ವಿಸ್ತೀರ್ಣಗಳು ಕೂಡ ಏನಾಗಿರ್ತವೆ, ಪರಸ್ಪರ ಸಮನಾಗಿರುತ್ತದೆ ಎನ್ನುವಂಥದ್ದು ಪ್ರಮೇಯ ಇದೆ. ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇರುವಂತಹ
ತ್ರಿಕೋನಗಳ ವಿಸ್ತೀರ್ಣಗಳು ಪರಸ್ಪರ ಸಮನಾಗಿರುತ್ತದೆ ಎನ್ನುವಂಥದ್ದು ಇಲ್ಲಿ ಪ್ರಮೇಯ ಇದೆ. ಈ ಒಂದು ಪ್ರಮೇಯ ಪ್ರಕಾರ ನಾವು ಈ ಪರಿಹಾರವನ್ನು ನೋಡ್ತಾ ಹೋಗೋಣ. ಈಗ ಚಿತ್ರ 9.20 ಅಂತ ಇದೆ. ಇಲ್ಲಿ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಈ ಒಂದು ಸಮಾಂತರ ಚತುರ್ಭುಜಕ್ಕೆ ಎ ಸಿ ಅನ್ನುವಂಥದ್ದು ಕರ್ಣ ಇದೆ. ಈ ಕರ್ಣಕ್ಕೆ ಇವಾಗ ಎ ಡಿ ಸಿ ಅನ್ನುವಂಥದ್ದು ಒಂದು ತ್ರಿಭುಜ ಸಿಗುತ್ತೆ. ಈ ಒಂದು ತ್ರಿಭುಜಕ್ಕೆ ನಾವು ಆಲ್ಟಿಟ್ಯೂಡ್ ಅಂದರೆ ಲಂಬವನ್ನು ಎಳೆದಾಗ ಎನ್ ಎನ್ನುವಂಥದ್ದು ಲಂಬವಾಗಿರುತ್ತದೆ. ಇದನ್ನು ರಚನೆಯಿಂದ ತೆಗೆದುಕೊಳ್ಳೋಣ. ಎನ್ ಎನ್ನುವಂಥದ್ದು ಡಿ ಸಿಗೆ ಲಂಬವಾಗಿದೆ. ಹಾಗಾದರೆ ಟ್ರಯಾಂಗಲ್ ಎ ಡಿ ಸಿ ಎನ್ನುವಂಥದ್ದು ಆ್ಯಂಗಲ್ ಸಿ ಬಿ ಎ ತ್ರಿಭುಜ ಎ ಡಿ ಸಿ ತ್ರಿಭುಜ ಎ ಬಿ ಸಿ ಈ ಎರಡು ತ್ರಿಭುಜಗಳನ್ನು ಎರಡು ಕೂಡ ಏನಾಗಿರ್ತಾವಪ್ಪ ಅಂದರೆ ಸರ್ವಸಮ ಆಗಿರ್ತವೆ. ಯಾಕಂದರೆ ಒಂದೇ ಜೊತೆ ಸಮಾಂತರ ಚತುರ್ಭುಜ ತಂದಾಗ ಅದರ ಅಭಿಮುಖ ಬಾಹುಗಳು ಒಂದಕ್ಕೊಂದು ಸಮನಾಗಿರ್ತದೆ. ಅಂದರೆ ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಜೊತೆ ಅಭಿಮುಖ ಬಾಹುಗಳೇನಾಗಿರ್ತವೆ ಸಮನಾಗಿರ್ತವೆ. ಈ ಎ ಸಿ ಅನ್ನುವಂಥ ಕರ್ಣ ಈ ಒಂದು ಸಮಾಂತರ ಚತುರ್ಭುಜವನ್ನು ಸಮಾನವಾಗಿ ಏನು ಮಾಡುತ್ತೆ ಅಂದರೆ ಆವರ್ತಿಸುತ್ತದೆ. ಆದ್ದರಿಂದ ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಉಂಟಾಗುವಂಥ ಎರಡು ತ್ರಿಭುಜಗಳು ಒಂದಕ್ಕೊಂದು ಸರ್ವಸಮ ಆಗಿರ್ತವೆ. ಯಾಕಂದರೆ ಇದರ ಅಭಿಮುಖ ಬಾಹುಗಳು ಸಮವಾಗಿರ್ತವೆ ಮತ್ತು ಅದರ ಅಭಿಮುಖ ಕೋನಗಳು ಕೂಡ ಸಮನಾಗಿರ್ತವೆ. ಆದ್ದರಿಂದ ಈ ಎರಡು ತ್ರಿಭುಜಗಳೇನಾಗಿರ್ತವೆ ಅಂದರೆ ಸರ್ವಸಮ ಆಗಿರ್ತವೆ. ಅದೇ ರೀತಿಯಾಗಿ ವಿಸ್ತೀರ್ಣ ಎ ಡಿ ಸಿಗೆ ವಿಸ್ತೀರ್ಣ ಸಿ ಬಿ ಎ ಅನ್ನುವಂಥದ್ದು ಸಮನಾಗಿರ್ತದೆ. ಯಾಕಂದರೆ ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಅದರ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರ ಆಗಿರ್ತದೆ. ಅದೇ ರೀತಿಯಾಗಿ ಅವುಗಳ ವಿಸ್ತೀರ್ಣ ಅದರ ಕೋನಗಳು ಕೂಡ ಸಮ ಮತ್ತು ಸಮಾನಾಂತರವಾಗಿರ್ತದೆ. ಆದ್ದರಿಂದ ಇವುಗಳ ವಿಸ್ತೀರ್ಣಗಳು ಕೂಡ ಏನಾಗಿರ್ತವೆ ಸಮನಾಗಿರ್ತವೆ. ಅಂದರೆ ಒಂದು ಸಮಾಂತರ ಚತುರ್ಭುಜದಲ್ಲಿ ಉಂಟಾದ ತ್ರಿಭುಜಗಳ ವಿಸ್ತೀರ್ಣಗಳು ಕೂಡ ಏನಾಗಿರ್ತವೆ ಸಮನಾಗಿರ್ತದೆ. ಅದೇ ರೀತಿಯಾಗಿ ವಿಸ್ತೀರ್ಣ ಎ ಡಿ ಸಿ 1/2 ವಿಸ್ತೀರ್ಣ ಎ ಬಿ ಸಿ ಡಿ. ಅಂದರೆ ಒಂದು ಸಮಾಂತರ ಚತುರ್ಭುಜದಲ್ಲಿ ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಉಂಟಾದ ಇನ್ನೊಂದು ತ್ರಿಭುಜ ಏನಿದೆ ಎ ಡಿ ಸಿ ಇದೆ. ಈ ಒಂದು ಸಮಾಂತರ ಉಂಟಾದಂಥ ತ್ರಿಭುಜ ಈ ಒಂದು ಸಮಾಂತರ ಚತುರ್ಭುಜದ ಅರ್ಧದಷ್ಟು ಇರ್ತದೆ. ಆದ್ದರಿಂದ ವಿಸ್ತೀರ್ಣ ಎ ಡಿ ಸಿ ಅನ್ನುವಂಥದ್ದು ಈ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ಅರ್ಧದಷ್ಟಿದೆ. ಹಾಗಾದರೆ ಈ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ನಾವು ಯಾವ ರೀತಿಯಾಗಿ ಬರಿತೀವಿ? ಪಾದಗುಂಡ್ಲೆ ಎತ್ತರ ಅಂತ ಬರಿತೀವಿ. ಇವಾಗ ಸಮಾಂತರ ಚತುರ್ಭುಜದ ಪಾದ ಏನಿದೆ ಡಿ ಸಿ ಇದೆ. ಎನ್ ಎನ್ನುವಂಥದ್ದು ಈ ಒಂದು ಸಮಾಂತರ ಚತುರ್ಭುಜದ ಎತ್ತರ ಇದೆ. ಆದ್ದರಿಂದ 1/2 ಪಾದಗುಂಡ್ಲೆ ಎತ್ತರ. ಇದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರ 1/2 ಪಾದಗುಂಡ್ಲೆ ಎತ್ತರ. ಆದ್ದರಿಂದ ವಿಸ್ತೀರ್ಣ ಎ ಡಿ ಸಿ 1/2 ಪಾದ ಡಿ ಸಿ ಆಗಿದೆ. ಅದರ ಅನುರೂಪ ಎತ್ತರ ಏನಾಗಿರುತ್ತೆ ಎನ್ ಆಗಿರುತ್ತೆ. ಅಥವಾ ಇದನ್ನು ನಾವು ಈ ರೀತಿಯಾಗಿ ಕೂಡ ಬರಿಬೋದು. ತ್ರಿಭುಜದ ವಿಸ್ತೀರ್ಣವು ಅದರ ಪಾದ ಮತ್ತು ಅದರ ಅನುರೂಪವಾದ ಎತ್ತರಗಳ ಗುಣಲಬ್ಧದ ಅರ್ಧದಷ್ಟಿರುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ತ್ರಿಕೋನದ ವಿಸ್ತೀರ್ಣನ ಕಂಡುಹಿಡಿಯಲು ನಾವು ಈ ಒಂದು ಸೂತ್ರವನ್ನು ಬಳಸ್ತೀವಿ. ಹಿಂದಿನ ಒಂದು ಕ್ಲಾಸ್ನಲ್ಲಿ ನೀವು ಡಿಸ್ಕಸ್ ಮಾಡಿದ್ರಿ. ಒಂದೇ ಪಾದ ಮತ್ತು ಒಂದು ಸಮನಾದ ಪಾದಗಳನ್ನು ಹೊಂದಿದ್ದು ವಿಸ್ತೀರ್ಣಗಳು ಕೂಡ ಸಮವಾಗಿರುವ ಎರಡು ತ್ರಿಭುಜಗಳ ಅನುರೂಪ ಎತ್ತರಗಳು ಕೂಡ ಪರಸ್ಪರ ಸಮನಾಗಿರುತ್ತದೆ ಎನ್ನುವುದನ್ನು ನಾವಿಲ್ಲಿ ಕಾಣ್ಕೋಬೋದು. ಅಂದರೆ ಒಂದೇ ಪಾದ ಅಥವಾ ಸಮನಾದ ಪಾದಗಳನ್ನು ಹೊಂದಿದ್ದು ವಿಸ್ತೀರ್ಣಗಳು ಸಮವಾಗಿರುವ ಎರಡು ತ್ರಿಭುಜಗಳ ಅನುರೂಪ ಎತ್ತರಗಳು ಪರಸ್ಪರ ಸಮನಾಗಿರುತ್ತದೆ ಎನ್ನುವುದನ್ನು ನಾವೀಗ ತಿಳ್ಕೊಂಡ್ವಿ. ಓಕೆ, ನಮಗೆ ಈಗ ಈ ಒಂದು ಪ್ರಮೇಯದಿಂದ ಏನನ್ನ ತಿಳ್ಕೊಂಡಿವಿ? ಈ ಒಂದು ಪ್ರಮೇಯಕ್ಕೆ ಸಂಬಂಧಿಸಿದ ಹಾಗೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇರುವಂಥ ತ್ರಿಕೋನಗಳ ವಿಸ್ತೀರ್ಣಗಳು ಸಮನಾಗಿರ್ತದೆ ಎನ್ನುವುದನ್ನು ನಾವು ತಿಳ್ಕೊಂಡ್ವಿ. ಓಕೆ, ಈ ಒಂದು ಪ್ರಮೇಯವನ್ನು ತಿಳ್ಕೊಂಡು ಇದಕ್ಕೆ ಸಂಬಂಧಿಸಿದ ಹಾಗೆ ಎಕ್ಸಾಂಪಲ್ಗಳನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಇವಾಗ ನೆಕ್ಸ್ಟ್ ಒಂದು ಪ್ರಮೇಯನ ನೋಡ್ತಾ ಹೋಗೋಣ, ಹೇಳಿಕೆಯನ್ನು. ಇವಾಗ 9.3 ಈ ಒಂದು ಪ್ರಮೇಯವನ್ನು ನೋಡೋಣ. ಒಂದೇ ಪಾದ ಅಥವಾ ಸಮನಾದ ಪಾದವನ್ನು ಹೊಂದಿರುವಂಥ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾದರೆ ಆ ಎರಡು ತ್ರಿಭುಜಗಳು ಒಂದೇ ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇರುತ್ತದೆ. ಇವಾಗ ಪ್ರೀವಿಯಸ್ ಆಗಿ 9.2 ಪ್ರಮೇಯನ ನಾವು ನೋಡಿದ್ವಿ. ಅದರ ಒಂದು ವಿಲೋಮ ಪ್ರಮೇಯ ಅಂತ ಕೂಡ ನಾವು ಇದನ್ನು ಕರೀಬೋದು. ಓಕೆ, ಇವಾಗ ಒಂದೇ ಪಾದ ಮತ್ತು ಒಂದು ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇರುವಂಥ ತ್ರಿಕೋನಗಳ ವಿಸ್ತೀರ್ಣಗಳು ಕೂಡ ಏನಾಗಿರ್ತವೆ ಸಮನಾಗಿರ್ತವೆ ಅಂತ ನೋಡಿದ್ವಿ.
ಅದನ್ನು ನಾವು ಈ ರೀತಿಯಾಗಿ ಕೂಡ ಹೇಳ್ಬೋದು. ಒಂದೇ ಪಾದ ಹೊಂದಿರುವಂಥ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾದರೆ ಆ ಎರಡು ತ್ರಿಭುಜಗಳು ಒಂದೇ ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇರುತ್ತವೆ ಅಂತ ಕೂಡ ಹೇಳ್ಬೋದು. ಓಕೆ, ಈ ಒಂದು ಪ್ರಮೇಯಗಳಿಗೆ ಸಂಬಂಧಿಸಿದ ಹಾಗೆ ನಾವು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಉದಾಹರಣೆ 3, ತ್ರಿಭುಜದ ಮಧ್ಯರೇಖೆಯು ತ್ರಿಭುಜವನ್ನು ಎರಡು ಸಮನಾದ ವಿಸ್ತೀರ್ಣವಿರುವ ಎರಡು ತ್ರಿಭುಜಗಳಾಗಿ ವಿಂಗಡಿಸುತ್ತದೆ ಎಂದು ಸಾಧಿಸಿ. ಇವಾಗ ಒಂದು ತ್ರಿಭುಜ ಇದೆ. ಈ ಒಂದು ತ್ರಿಭುಜದ ಮಧ್ಯರೇಖೆ ಏನು ಮಾಡುತ್ತೆ ಅಂದರೆ ಆ ಒಂದು ತ್ರಿಭುಜವನ್ನು ಸಮನಾದ ವಿಸ್ತೀರ್ಣವಿರುವ ಎರಡು ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಎನ್ನುವುದನ್ನು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಪರಿಹಾರವನ್ನು ನೋಡ್ತಾ ಹೋಗೋಣ. ತ್ರಿಭುಜ ಎ ಬಿ ಸಿ ಒಂದು ತ್ರಿಭುಜವಾಗಿರಲಿ. ಎ ಬಿ ಸಿ ಒಂದು ತ್ರಿಭುಜವಾಗಿದೆ. ಎ ಡಿ ಯು ಯಾವುದಾದ್ರೂ ಒಂದು ಮಧ್ಯಬಿಂದು ಆಗಿರಲಿ. ಡಿ ಅನ್ನುವಂಥದ್ದು ಬಿ ಸಿಯ ಮಧ್ಯಬಿಂದು ಆಗಿರಲಿ ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಏನು ಸಾಧಿಸಬೇಕಾಗಿದೆ? ವಿಸ್ತೀರ್ಣ ಎ ಬಿ ಡಿಗೆ ಸಮನಾಗಿ ವಿಸ್ತೀರ್ಣ ಎ ಸಿ ಡಿ ಇರುತ್ತದೆ. ನಾವು ಈ ಒಂದು ಸೂತ್ರವನ್ನು ಬಳಸಿಕೊಂಡು ಈ ಎರಡು ತ್ರಿಭುಜಗಳು ಸಮ ಅಂತ ನಾವೀಗ ಸಾಧಿಸೋಣ. ಇವಾಗ ಎ ಎನ್ ಎನ್ನುವಂಥದ್ದು ಬಿ ಸಿಗೆ ಲಂಬವಾಗಿದೆ. ಎ ಎನ್ ಎನ್ನುವಂಥದ್ದು ಬಿ ಸಿಗೆ ಲಂಬವಾಗಿದೆ. ವಿಸ್ತೀರ್ಣ ಎ ಬಿ ಡಿ ಅನ್ನುವಂಥದ್ದು, ಇವಾಗ ನಾವು ತ್ರಿಭುಜದ ವಿಸ್ತೀರ್ಣ ಅಥವಾ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ 1/2 ಪಾದಗುಂಡ್ಲೆ ಎತ್ತರ ಅಂತ ನಾವು ಕನ್ಸಿಡರ್ ಮಾಡಿದಾಗ ವಿಸ್ತೀರ್ಣ ಎ ಬಿ ಡಿ 1/2 ಇಂಟು ಪಾದ ಇಂಟು ಎತ್ತರ ಅಲ್ಟಿಟ್ಯೂಡ್. ಓಕೆ, ಇವಾಗ 1/2 ಪಾದ ಏನಿದೆ? ಬಿ ಡಿ ಇದೆ. ಎ ಬಿ ಡಿ ತ್ರಿಭುಜವನ್ನು ಕನ್ಸಿಡರ್ ಮಾಡಿದಾಗ ಪಾದ ಬಿ ಡಿ ಇದೆ, ಅದರ ಎತ್ತರ ಎ ಎನ್ ಆಗಿರುತ್ತದೆ. ಓಕೆ, ಇವಾಗ ಬಿ ಡಿಗೆ ಸಮನಾಗಿ ಸಿ ಡಿ ಇರ್ತದೆ. ಯಾಕಂದರೆ ಡಿ ಎನ್ನುವಂಥದ್ದು ಈ ಒಂದು ತ್ರಿಭುಜದ ಮಧ್ಯಬಿಂದು ಆದರೆ ಬಿ ಸಿಯ ಮಧ್ಯಬಿಂದು ಡಿ ಆದರೆ ಬಿ ಡಿಗೆ ಸಿ ಡಿ ಅನ್ನುವಂಥದ್ದು ಸಮನಾಗಿರ್ತದೆ. ಓಕೆ, ಸಿ ಡಿ ಇಸ್ ಈಕ್ವಲ್ ಟು ಬಿ ಡಿ ಆಗಿರುತ್ತೆ. ಆದ್ದರಿಂದ 1/2 ಇಂಟು ಸಿ ಡಿ ಇಂಟು ಎ ಎನ್. ಆದ್ದರಿಂದ 1/2 ಪಾದ ಗುಂಡ್ಲೆ ತ್ರಿಭುಜ ಎ ಸಿ ಡಿಯ ಎತ್ತರ ಎ ಎನ್ ಆಗಿತ್ತು. ಆ ಒಂದು ವಿಸ್ತೀರ್ಣ ತಂದಾಗ ವಿಸ್ತೀರ್ಣ ಎ ಸಿ ಡಿ, ವಿಸ್ತೀರ್ಣ ಎ ಬಿ ಡಿಗೆ ಸಮನಾಗಿ ವಿಸ್ತೀರ್ಣ ಎ ಸಿ ಡಿ ಇದೆ ಎಂದು ನಾವು ಇಲ್ಲಿ ಸಾಧನೆಯನ್ನು ನೋಡಿದ್ದೀವಿ. ಆಗ ನೆಕ್ಸ್ಟು ಮುಂದುವರೆದ ಒಂದು ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಉದಾಹರಣೆ 4, ಚಿತ್ರ 9.22 ಈ ಒಂದು ಚಿತ್ರದಲ್ಲಿ 9.22 ಈ ಒಂದು ಚಿತ್ರವನ್ನು ಗಮನಿಸಿ. ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಚತುರ್ಭುಜ ಇದೆ. ಈ ಒಂದು ಚತುರ್ಭುಜದಲ್ಲಿ ಬಿ ಇಗೆ ಸಮಾನಾಂತರವಾಗಿ ಎ ಸಿ ಇದೆ. ಬಿ ಇಯು ಡಿ ಸಿಯ ವೃದ್ಧಿಸಿದ ಭಾಗದಲ್ಲಿ ಇನಲ್ಲಿ ಸಂಧಿಸುತ್ತದೆ. ಇವಾಗ ಬಿ ಇ ಎನ್ನುವಂಥದ್ದು ಬಿ ಇಯು ಡಿ ಸಿ ಈ ಎರಡು ರೇಖೆಗಳನ್ನು ಮುಂದುವರೆದು ವೃದ್ಧಿಸಿ ಆ ಎರಡೂ ರೇಖೆಗಳು ಈ ಬಿಂದುವಿನಲ್ಲಿ ಏನು ಮಾಡ್ತವೆ ಅಂದರೆ ಸಂಧಿಸುತ್ತವೆ. ಆವಾಗ ತ್ರಿಭುಜ ಎ ಡಿ ಸಿಯ ವಿಸ್ತೀರ್ಣವು ಎ ಬಿ ಸಿ ಡಿ ಚತುರ್ಭುಜದ ವಿಸ್ತೀರ್ಣಕ್ಕೆ ಸಮ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಚಿತ್ರವನ್ನು ನೋಡ್ತಾ ಹೋಗೋಣ. ಈ ಒಂದು ಚಿತ್ರ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಆದ್ದರಿಂದ ಎಚ್ಚರದಿಂದ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಇವಾಗ ನೋಡ್ತಾ ಹೋಗೋಣ. ತ್ರಿಭುಜ ಎ ಬಿ ಸಿ ತ್ರಿಭುಜ ಇ ಎ ಸಿ ತ್ರಿಭುಜ ಎ ಇ ಸಿಗಳು ಈ ಒಂದು ತ್ರಿಭುಜದಲ್ಲಿ ಒಂದೇ ಪಾದದಲ್ಲಿವೆ. ಈ ಎರಡು ತ್ರಿಭುಜಗಳನ್ನು ನೋಡಿದಾಗ ಅವು ಒಂದೇ ಪಾದದಲ್ಲಿವೆ. ಎ ಬಿ ಸಿ ಎ ಇ ಸಿ ಎರಡು ತ್ರಿಭುಜಗಳಿಗೆ ಸಾಮಾನ್ಯ ಬಾಹು ಯಾವುದಿದೆ? ಎ ಸಿ ಇದೆ. ಇದನ್ನು ನಾವು ಪಾದ ಅಂತ ಕರಿತೀವಿ. ಎ ಸಿಯ ಪಾದದ ಮೇಲಿದ್ದೆವು. ಇದು ಬಿ ಇ ಎಂಬ ಒಂದು ಜೊತೆ ಸಮಾನಾಂತರ ರೇಖೆಗಳ ಮಧ್ಯೆ ಈ ಎರಡು ತ್ರಿಭುಜಗಳು ಇದ್ದಾವೆ. ಹಾಗಾದರೆ ವಿಸ್ತೀರ್ಣ ಬಿ ಎ ಸಿಗೆ ಸಮನಾಗಿ ವಿಸ್ತೀರ್ಣ ಇ ಎ ಸಿ ಇರುತ್ತದೆ. ಪ್ರಮೇಯ 9.2 ಪ್ರಕಾರ. ಪ್ರಮೇಯ 9.2 ಏನು ಹೇಳುತ್ತೆ? ಒಂದೇ ಪಾದ ಒಂದು ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇರುವಂತಹ ತ್ರಿಕೋನಗಳ ವಿಸ್ತೀರ್ಣ ಏನಾಗಿರುತ್ತೆ? ಸಮನಾಗಿರ್ತದೆ. ಆದ ಕಾರಣ ವಿಸ್ತೀರ್ಣ ಬಿ ಎ ಸಿ ಪ್ಲಸ್ ವಿಸ್ತೀರ್ಣ ಎ ಡಿ ಸಿ, ವಿಸ್ತೀರ್ಣ ಬಿ ಎ ಸಿ ಪ್ಲಸ್ ವಿಸ್ತೀರ್ಣ ಎ ಡಿ ಸಿ
ಇಸ್ ಈಕ್ವಲ್ಸ್ ಟು ವಿಸ್ತೀರ್ಣ ಇ ಎ ಸಿ ಪ್ಲಸ್ ವಿಸ್ತೀರ್ಣ ಎ ಡಿ ಸಿ. ವಿಸ್ತೀರ್ಣ ಎ ಡಿ ಸಿ ಸಮಾನ ವಿಸ್ತೀರ್ಣಗಳು ಎರಡು ಬದಿಗೆಯನ್ನು ಸೇರಿಸಿದಾಗ, ಇವಾಗ ಎರಡು ಬದಿಗೆ ವಿಸ್ತೀರ್ಣ ಎ ಡಿ ಸಿಯನ್ನು ಕೂಡಿದಾಗ ವಿಸ್ತೀರ್ಣ ಎ ಬಿ ಸಿ ಡಿ ವಿಸ್ತೀರ್ಣ ಎ ಡಿ ಸಿ ಆಗುತ್ತದೆ. ಓಕೆ, ಇದನ್ನು ಈ ರೀತಿಯಾಗಿ ಕೂಡ ನಾವು ಬರೀಬೋದು. ಓಕೆ ಫ್ರೆಂಡ್ಸ್, ಈ ಒಂದು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ನಡುವೆ ಬರುವಂಥ ತ್ರಿಕೋನಗಳ ವಿಸ್ತೀರ್ಣಗಳು ಸಮ ಇದ್ದಾವೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಪ್ರಮೇಯಗಳು ಮತ್ತು ಉದಾಹರಣೆಗಳನ್ನು ನೋಡಿದ್ವಿ. ಇವಾಗ ಮುಂದುವರೆದು ಎಕ್ಸಸೈಸ್ 9.3 ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.